ವಿಶ್ವನಾಥ್ ಮಾಡುವ ನಮಸ್ಕಾರಗಳು. ಅಡಿಗೆ ಮಾಡೋದು ಸುಲಭ, ಗೂಗಲ್ ಹೇಳತ್ತೆ, ಯೂಟ್ಯೂಬ್ ಕಲ್ಸತ್ತೆ, ಅದಕ್ಕೆ ಅಳತೆ ಕಪ್ ಸಹಾಯ ಮಾಡತ್ತೆ. ಆದ್ರೆ ಮನೆಯವರ ಜಡ್ಜ್ಮೆಂಟ್ ನಿಂದ ಪಾಸ್ ಆಗೋದ್ ಮಾತ್ರ ಅಷ್ಟೇ ಸುಲಭ ಅಲ್ಲ ರೀ. ಅದಕ್ಕೆ ಮಾಡುವ ಎಲ್ಲ ಅಡಿಗೆನೂ ಸೂಪರ್ ಹಿಟ್ ಆಗ್ಬೇಕು, ಮನೆಯವರಿಂದ ಶಬಾಷ್ಗಿರಿ ತಗೋಬೇಕು ಅಂತ ಅಂದ್ರೆ ನಮ್ಮ ಗೆಸ್ಟ್ ಮಾಡಿ ತೋರಿಸುವಂತ ಬೆಸ್ಟ್ ಅಡಿಗೆಗಳನ್ನ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಪ್ರಯಾಣಿಕರ ಗಮನಕ್ಕೆ ಸನ್ ಉದಯ ಪ್ರೆಸೆನ್ಸ್ ಅಡಿಗೆ ಮನೆಯಲ್ಲಿ ಇವತ್ತು ಮಾಸ್ಟರ್ ಶೆಫ್ ಸುಜನ್ ಅವರು ಬರ್ತಾ ಇದ್ದಾರೆ. ಅದು ಏನೋ ಅಂಜಲಿ ಅಂಜಲಿ ಅಂತ ಅವಾಗಿಂದ ಗುನುಗುತ್ತಿದ್ದಾರೆ. ಅವರು ಯಾವ ಪ್ಲಾಟ್ಫಾರ್ಮ್ಗೆ ಬಂದು ನಿಂತ್ಕೊಳ್ತಾರೆ, ಯಾವ ಅಂಜಲಿನ ಪಿಕಪ್ ಮಾಡ್ತಾರೆ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ನಮ್ಮ ಸೂಪರ್ ಶೆಫ್ ಸುಜನ್. ಕೋಳಿ ಬಂತು ಅಂತ ಅಂತು ಜಿಗಿದು ಜಿಗಿದು ನೆಗೆದು. ಬೆಳಗ್ಗೆಯಿಂದ ಅಂಜಲಿ ಅಂಜಲಿ ಅಂತ ಇದೆಯಾ? ಯಾವ ಅಂಜಲಿ? ಪಕ್ಕದ ಮನೆ ಅಂಜಲಿ? ನನಗೇನ್ ಗೊತ್ತು ಪಕ್ಕದಲ್ಲಿ ಅಂಜಲಿ ಇದ್ದಾಳೆ ಅಂತ ನಾ ಹೇಳಿದ್ದ ವೀಕ್ಷಕರೇ, ನಾ ಹೇಳಿದ್ದ ನೀನೇ ಹೇಳ್ತಾ ಇದ್ದೆ. ಯಾವ ಪಕ್ಕದ ಮನೆ ಅಂಜಲಿ ಲೈನ್ ಹಾಕ್ಬೇಕಿನ್ ನಾವು ಇವಾಗ? ಸುಜನ್ ಏನ್ ಅಡ್ಗೆ ಮಾಡ್ತಾ ಇದೀರಾ ಇವತ್ತು? ನಾವು ಅಂಜಲ್ ತವಾ ಫ್ರೈ ಮಾಡುವ. ಆಹಾ, ಅಲ್ಲಿ ಸಹ ಅಂಜಲಿ ಬಂದ್ಲಾ? ಏನ್ ಬೇಕು ಇವಾಗ? ಫಸ್ಟ್ ಫಿಶ್ ನ ಮ್ಯಾರಿನೇಟ್ ಮಾಡ್ಕೋಬೇಕು. ಇವಾಗ ಫಸ್ಟ್ ನಾನು ಹಾ ಅಂಜಲಿ ಫಿಶ್ ನ ಹಾಕೋತಾ ಇದ್ದೀನಿ. ಸ್ವಲ್ಪ ಅರ್ಶಿಣ ಪುಡಿ, ಒಂದ್ ಅರ್ಧ ಟೇಬಲ್ ಸ್ಪೂನು. ಸ್ವಲ್ಪ ಹಾಕೊಳ್ಳಿ, ಕಮ್ಮಿ ಆದ್ರೆ ಸ್ವಲ್ಪ ಮೀನಿಂದು ಸ್ಮೆಲ್ ಎಲ್ಲ ಹೋಗ್ತದೆ. ಓ, ಸ್ವಲ್ಪ ರುಚಿಗೆ ನೀವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಅಲ್ಲ ಕಣ, ಬರೋ ಅಂಜಲಿ ಜ್ಞಾನದಲ್ಲಿ ಏನೋ ಅಡ್ಗೆನ ಮಿಸ್ ಮಾಡ್ಕೊಂಡ್ಬಿಡಿ, ಐಟಮೇ ಇಂಗ್ರೀಡಿಯೆಂಟ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಏನು ಯಾಕೆ? ನಾನು ಮಿಸ್ ಮಾಡ್ಕೊಂಡ್ ಬಂದಿಲ್ಲ ಯಾವ್ದು. ಹೌದಾ? ಹೌದು, ನಿಜ ನಿಜ. ಚೆನ್ನಾಗಿ ಯೋಚನೆ ಮಾಡಿ ಹೇಳು, ಯಾವ್ದು ಮಿಸ್ ಆಗಿದೆ? ಯಾವ್ದು ಮಿಸ್ ಆಗಿಲ್ಲ. ಏನಾದ್ರೂ ಮಿಸ್ ಆಗಿದ್ರೂನು ನೀವು ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಂತಂದ್ರೆ ನಮ್ಮ ಸ್ಮಾರ್ಟ್ ಬಜಾರ್ ಹತ್ತಿರದಲ್ಲೇ ಇದೆ. 10 ನಿಮಿಷದಲ್ಲೇ ಹೋಗಿ ನಿಮಗೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ತರಬಹುದು. ಅಥವಾ ನಂಗೆ ಈಗ ಹೋಗೋದಕ್ಕೆ ಮೂಡಿಲ್ಲ ಗುರು, ಅಥವಾ ಈ ಬಿಸಿಲು ಹೋಗೋದಕ್ಕೆ ಆಗಲ್ಲ ಗುರು ಅನ್ನೋರಿದ್ರೆ 10 ನಿಮಿಷಕ್ಕೆ ಆರ್ಡರ್ ಮಾಡಿ ಮನೆಗೆ ತರಿಸ್ಕೋಬಹುದು. ಸ್ವಲ್ಪ ಹುಳಿ ನೀರು, ಹುಳಿ ಹುಳಿ ಇರ್ತದಲ್ಲ, ಅದೇ ಹುಳಿ ಬರಕ್ ಏನ್ ಹಾಕಿದ್ಯಾ? ಹುಳಿ ಬರಕ್ಕೆ ಹುಳಿ ಹಾಕಿದ್ದೀನಿ. ಹುಳಿಗೆ ಏನಂತಾರೆ? ಹುಣಸೆ ಹಣ್ಣು. ಇವಾಗ ಇದು ಮ್ಯಾರಿನೇಷನ್ ಆಗಿದೆ. ಓಕೆ, ಇವಾಗ ನನಗೆ ಮಸಾಲ ಹುರ್ಕೋಬೇಕು. ಎಷ್ಟೊತ್ತು ಇಡ್ಬೇಕದನ್ನ ಇವಾಗ ನಾವು? ಇದೊಂದು 10-15 ಮಿನಿಟ್ ಇಟ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಸಾರಿ, ಹುಳಿ ಇದು ಅರಿಶಿನ ಪುಡಿ ಎಲ್ಲ ಹಿಡ್ಕೊಳ್ಳುತ್ತೆ. ಇದನ್ನ ಇವಾಗ ನಾನು ಸೈಡ್ಗೆ ಇಡ್ತಾ ಇದ್ದೀನಿ. ಫಸ್ಟ್ ಇವಾಗ ನಂಗೊಂದು ತವಾ ಬೇಕು. ಒಣಮೆಣಸು ಹಾಕ್ತಾ ಇದ್ದೀನಿ. ಓಕೆ, ಇದು ರೋಸ್ಟ್ ಆದ್ಮೇಲೆ ಇದನ್ನ ತೆಗೆದು ಒಂದು ಪ್ಲೇಟ್ ಅಲ್ಲಿ ಇಡುವ. ಓಕೆ ಓಕೆ, ಧನಿಯಾ ಕಾಳು ಎಷ್ಟು ಹಾಕೊಳ್ಳೋಣ? 1.5 ಹಾಕೊಳ್ಳುವ. ಹಾಕೊಂಡು ಮತ್ತೆ ನಾವು ಲಟಪಟ ಕರೆಕ್ಟ್ ಆಗಿ ರೋಸ್ಟ್ ಮಾಡ್ಕೊಳ್ಳಿ. ಇದು ಇವಾಗ ರೋಸ್ಟ್ ಆಗಿದೆ. ಇದನ್ನ ಅದೇ ಪ್ಲೇಟಿಗೆ ಹಾಕೊಳ್ಳುವ. ಕಾಳು ಮೆಣಸು ಇದೊಂದು 2 ಸ್ಪೂನ್ ಹಾಕೋತಾ ಇದೀನಿ. ಯಾಕಂದ್ರೆ ನಿಮ್ ನೋಡಿ ಒಂದು ಎಕ್ಸ್ಟ್ರಾ ಹಾಕಿದ್ ನಾನು. ನಿಮ್ಗೆ ಲಾಸ್ಟ್ ಟೈಮು ಹಾಕಿದೀನಿ, ಈ ಟೈಮು ಹಾಕ್ತಾ ಇದೀನಿ. ಎಕ್ಸ್ಟ್ರಾನೇ ಹಾಕಿ ಕಳಿಸ್ತೀನಿ. ಶುಂಠಿ ಎಷ್ಟು? ಒಂದು ಸಣ್ಣ ಪೀಸು, ಒಂದು ಅರ್ಧ ಪೀಸ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ 10 ಪೀಸ್ ಇದೆ. ಹುಳಿಗೆ ಎಷ್ಟು ಬೇಕು ಅಷ್ಟು ನೀವು ಹುಳಿ ನೀರಾದ್ರೂ ಹಾಕ್ಬೋದು, ಹುಣಸೆಹಣ್ಣು ಆದ್ರೂ ಹಾಕ್ಬೋದು. ಡೈರೆಕ್ಟ್ ಹುಣಸೆಹಣ್ಣು ಬೇಕಾದ್ರೂ ಹಾಕ್ಬೋದು, ಪರವಾಗಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಇದು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ಅಂಜಲ್ ತವಾ ಫ್ರೈಗೆ ನಾವು ಮಸಾಲ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಸೂಪರ್ ಡೂಪರ್ ಸ್ಮಾರ್ಟ್ ಮಿಕ್ಸಿಯನ್ನು. ಎಂತ ಚಂದ ರುಬ್ಬಿದ್ದೀರಾ, ಸ್ಮೆಲ್. ಇವಾಗ ನಿಮ್ ಕೈಯಿಂದಾನೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕಿ, ಸ್ವಲ್ಪ ಹಾಕಿ. ಅದಕ್ಕೆ ಹಾಕಿ. ಇನ್ನೊಂದು ಸ್ವಲ್ಪ, ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು. ಇದು ಸ್ವಲ್ಪ ಮಸಾಲ ಹಿಡಿಲಿ ಅಂತ. ಒಂದು ನೀವು ಫ್ರಿಜ್ ಅಲ್ಲಿ ಇಟ್ಟರು ಆಗ್ತದೆ, ಹೊರಗಡೆ ಇಟ್ಟರು ಆಗ್ತದೆ. ಸ್ವಲ್ಪ ಮಸಾಲ ಹಿಡಿಲಿ, ಉಪ್ಪು ಖಾರ ಎಲ್ಲ. ಇದನ್ನ ಒಂದು 10 ಮಿನಿಟ್ಸ್ ಸೈಡಿಗೆ ಇಡುವ. ಒಂದು ಸ್ವಲ್ಪ ಉಪ್ಪು ಖಾರ ಹಿಡಿಲಿ. ಓಕೆ, ಇವಾಗ ನಾನು ನಿಮ್ಗೋಸ್ಕರ ಸ್ವಲ್ಪ ಎಗ್ ವೈಟ್ ಹಾಕ್ತಾ ಇದ್ದೀನಿ ಪ್ರೀತಿಯಿಂದ. ಇದನ್ನ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳುವ. ಅಂಜಲು ಅಂದ್ರೆ ಉಲ್ಟ ಮಾಡುವಾಗ ಮುರಿದೋಗ್ತದೆ, ಸ್ವಲ್ಪ ನೋಡ್ಕೊಂಡು ಇದ್ ಮಾಡ್ಬೇಕು. ಅಂದ್ರೆ ಬೇಗ ಪ್ರೀತಿಯಿಂದ. ಓಕೆ, ಇವಾಗ ನನ್ಗೆ ಇದು ಆನ್ ಮಾಡ್ಕೊಡ್ತೀರಾ?
ಫೈರ್ಗೆ ಫೈರ್. ಇದು ಸ್ವಲ್ಪ ತವಾ ಬಿಸಿ ಆಗ್ಲಿ. ಬಿಸಿ ಆಗ್ಲಿ. ನಾವು ಇದಕ್ಕೆ ತೆಂಗಿನ ಎಣ್ಣೆನೂ ಯೂಸ್ ಮಾಡ್ಬೋದು, Okay. ನಾರ್ಮಲ್ ಎಣ್ಣೆನೂ ಯೂಸ್ ಮಾಡ್ಬೋದು. ತೆಂಗಿನ ಎಣ್ಣೆ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಜಾಸ್ತಿ flavor. ಜಾಸ್ತಿ ಗಮ್ ಅಂತದೆ. ವಾವ್. ಸ್ವಲ್ಪ ಹಾ ಎಣ್ಣೆ ಮತ್ತೆ ಬೇಕಾದ್ರೆ ಮತ್ತೆ ಮೇಲ್ಗಡೆ ಹಾಕುವ. ಮನ್ಸೆ ಬರ್ತಾ ಇಲ್ಲ ಯಾಕೆ? ಅಂಜಲಿ ಹೋಗ್ತಾವಳೆ. ಬಟ್ ನಂಗೆ ತಿನ್ನಕ್ ತುಂಬಾ ಮನ್ಸಿದೆ, ಸುಮ್ಮನೆ ರೋಸ್ಟ್ ಹೋಗ್ತಾವಳೆ, ಮಾಡು. ಹಾಕ್ಲಾ? ಹಾಕೋ. ಹಾಕ್ಲಾ? ಎಷ್ಟು ಮಾಡ್ತೀಯೋ ಓಕೆ, ಒಂದೊಂದೇ ಹಾಕೊಳ್ಳೋಣ. ಸ್ವಲ್ಪ ಮಸಾಲ ಕಮ್ಮಿ ಆದ್ರೆ ಮಸಾಲ ಹಾಕೊಳ್ಳಿ. ಇವಾಗ ನಾನು ಇದನ್ನ ಉಲ್ಟಾ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ಮಸಾಲ ನಿಮ್ಮ ಹತ್ರ ಉಳಿದ್ರೆ ಹಾ. ಮಸಾಲ ಹಾಕೋಬಹುದು. ಇವಾಗ ನನ್ಗೊಂದು ಹೆಲ್ಪ್ ಮಾಡ್ತೀರಾ ಏನ್ ನೀವು? ಮಾಡ್ಬೇಕು? ಸ್ವಲ್ಪ ಎಣ್ಣೆ ಹಾಕ್ತೀರಾ? ಅಷ್ಟೇನಾ? ಅದೆಲ್ಲ ಮಾಡ್ತೀನಿ. ಇನ್ನೊಂದ್ ಸ್ವಲ್ಪ ಹಾಕಿ, ಕಮ್ಮಿ ಆಗ್ತಿದೆ. ಹೌದಾ? ಹಾ, ಜಾಸ್ತಿ ಹಾಕಿ. ಮೀನೆಲ್ಲ ಎಳ್ಕೊಳ್ತದೆ ಮಸಾಲ ಎಲ್ಲ. ನೀ ನನ್ನ ಹೇಳ್ಕೊತಾ ಇದೆಯಲ್ಲ ಅವಾಗಿಂದ ಹಂಗೆ. ಯಾರು ಮೇಡಮ್, ನಾನು ಅಂಜಲಿನ ಎಳಿತಾ ಇದ್ದೀನಿ. ಪಾಪ ನೀವು ಹಂಗೆ ಹೇಳಿದ್ರೆ ಪಾಪ ಅಂಜಲಿಗೆ ಬೇಜಾರಾಗಲ್ವಾ? ಎಣ್ಣೆ ಸ್ವಲ್ಪ ಲೈಟ್ ಆಗಿ ಟಚ್ ಅಪ್ ಮಾಡ್ತಾನೆ ಇರ್ಬೇಕು. ಇವಾಗ ಇದಕ್ಕೇನೋ ಒಂದ್ ಹಾಕ್ಬೇಕು. ಏನ್ ಹಾಕ್ಬೇಕು? ಏನ್ ಹಾಕ್ತೀನಿ ಹೇಳಿ? ನನಗ್ ಗೊತ್ತು, ನಾನು ಹೇಳಲಾ? ಹೇಳಿ. ಬೆಳ್ಳುಳ್ಳಿ ಅಲ್ಲ, ಹಾ. ಕರ್ಬೇವಿನ ಸೊಪ್ಪು. ಎರಡೂ ಹಾಕ್ತೀನಿ. ಯಾಕೆ ಬೆಳ್ಳುಳ್ಳಿ ಬಿಟ್ರಾ? ಪಾಪ ಅವ್ರಿಗೆ ಬೇಜಾರಾಗಲ್ವಾ? ಬೆಳ್ಳುಳ್ಳಿನೂ ಹಾಕ್ಬೋದಾ? ಸಾರಿ, ನಂಗೆ ಅದು ಗೊತ್ತಿರ್ಲಿಲ್ಲ. ಹಾಕ್ಬೋದು, ಓಕೆ. ಹಾಕ್ಬೋದು, ಹಾಕ್ದಾನೆ ಇರ್ಬೋದು. ಹಾ ಹಾ. ಇವಾಗ ಸ್ವಲ್ಪ ಕರಿಬೇವು, ಓಹೋ. ಸ್ವಲ್ಪ ಲೈಟ್ ಆಗಿ ಎಣ್ಣೆ ಹಾಕ್ಬೇಕಾ ಇವಾಗ? ಎಣ್ಣೆ ಸ್ವಲ್ಪ ಹಾಕಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ, ಇವಾಗ ನಂದು ಅಂಜಲಿ ಫಿಶ್ ಅಂದ್ರೆ ಅಂಜಲ್ ಫಿಶ್ ಹಾ? ತವಾ ಫ್ರೈ ರೆಡಿ ಆಗಿದೆ. ರೆಡಿ ಆಗಿದೆ. ತಿನ್ನಕ್ ನೀವು ರೆಡಿನಾ? ನಾನು ಯಾವಾಗ್ಲೂ ರೆಡಿ ಚಿನ್ನ. ನಾವಿವತ್ತು ನಮ್ಮ ಅಂಜಲ್ ಫಿಶ್ ಫ್ರೈಗೆ ಬಳಸ್ತಾ ಇದೀವಿ ಲಾರಾ ನ್ಯೂ ಐರೀಸ್ ಡಿನ್ನರ್ ಸೆಟ್ 29 ಪೀಸಸ್ ನ ಒನ್ ಆಫ್ ದ ಪ್ಲೇಟ್. ಇದರಲ್ಲಿ ಸುಂದರ ವಿನ್ಯಾಸ, ಅತ್ಯುತ್ತಮ ಬಾಳಿಕೆ ಹಾಗೂ ದೈನಂದಿನ ಬಳಕೆಗೆ ಸೂಕ್ತವಾದಂತಹ ಲಾರಾ ನ್ಯೂ ಐರೀಸ್ ಡಿನ್ನರ್ ಸೆಟ್ ಪ್ರತಿಯೊಂದು ಊಟದ ಕ್ಷಣವನ್ನ ವಿಶೇಷವಾಗಿಸುತ್ತೆ. ಹೆಚ್ಚುವರಿ ಗಟ್ಟಿತನ ಹಾಗೆ ದೀರ್ಘಕಾಲದ ಬಾಳ್ಗೆ ಟಫ್ ಅಂಡ್ ಓಪಲ್ ಗ್ಲಾಸ್ನಿಂದ ತಯಾರಿಸಲಾಗಿರುವಂತಹ ಈ ತಟ್ಟೆ ತುಂಬಾ ವಿಶೇಷ ಅಂಡ್ ಡಬಲ್ ಎಂಬೋಸ್ಡ್ ಡಿಸೈನ್ ಆಗಿದ್ದು ಸ್ಪರ್ಶಿಸಿದಾಗ ಅದರ ವಿನ್ಯಾಸದ ಸೊಗಸನ್ನ ನೀವು ಆಕ್ಚುಲಿ ಅನುಭವಿಸಿ. ಎಂಡ್ ಟು ಎಂಡ್ ಡಿಸೈನ್ ಇದ್ದು ಹ್ಯಾಂಡಲ್ ಸುತ್ತಲೂ ಸಹ ತುಂಬಾ ಚೆನ್ನಾಗಿ ವಿನ್ಯಾಸ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಚೀಪ್ ರೆಸಿಸ್ಟೆಂಟ್ ಅಂಡ್ ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದ್ದು ನಿರಾಳವಾಗಿ ಬಳಸಬಹುದು. ಡಿಶ್ ವಾಷರ್ ಎಷ್ಟೇ ಸರಿ ಬಳಸಿದ್ರು ಕೂಡ ಅದರ ವಿನ್ಯಾಸ ಹಾಗೂ ಅದರ ಆಕರ್ಷಣೆ ಕಡಿಮೆ ಆಗೋದಿಲ್ಲ. 100% ಫುಡ್ ಸೇಫ್ ಆಗಿದ್ದು ಆಹಾರಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಅಂಶವನ್ನ ಬಿಡೋದಿಲ್ಲ. ಅತ್ಯಂತ ಸ್ವಚ್ಛ, ಆರೋಗ್ಯ ಮತ್ತು ಸುಲಭವಾಗಿ ತೊಳೆಯಬಹುದಾದಂತ ವಿನ್ಯಾಸ. ಲಾರಾಸ್ ನ್ಯೂ ಐರಿಸ್ ಡಿನ್ನರ್ ಸೆಟ್ ನ 37 ಪೀಸಸ್ ನ ಒನ್ ಆಫ್ ದ ಪ್ಲೇಟ್ ನ ನಾವು ತಗೊಂಡಿದೀವಿ ಸರ್ವಿಂಗ್ ಗೆ. ಇವಾಗ ನಮ್ದು ಅಂಜಲ್ ತವಾ ಫ್ರೈ ರೆಡಿ. ನೀವೇ ಹೇಳಿದ್ದು ಪ್ರಪೋಸ್ ಮಾಡಿ ಅಂತ. ಈ ಲೆವೆಲ್ಗೆ ಈ ಹುಡುಗಿನ ಒಪ್ಸು ಅಂತ ಹೇಳಿ ನಾನೇ ಒಪ್ಕೊಳ್ಳೋ ಲೆವೆಲ್ಗೆ ಅಂಜಲ್ ಕೊಡ್ತಾ ಇದೆಯಲ್ಲೋ. ತವಾ ರೆಡಿ ಆಗಿದೆ. ಕಥಾಗಿದೆ ಕಣೋ. ಉಪ್ಪು, ಹುಳಿ, ಖಾರ ಸೂಪರ್ ಸೂಪರ್. ಮಾತು ಮರೆತೆ ಫಿಶ್ ತಿನ್ನುತ್ತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ. ನೀವು ಹೇಳಿಯಲ್ಲ ಇದನ್ನ ತವಾ ಮೇಲೆ ಯಾವಾಗ ಫೋಲ್ಡ್ ಮಾಡ್ತಾ ಇರ್ಬೇಕು, ತಿರುವಾಗ್ತಾ ಇರ್ಬೇಕು, ಮಸಾಲೆ ಚೆನ್ನಾಗಿ ಇಟ್ಕೋಬೇಕು. ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆಕ್ಚುಲಿ ಸಕ್ಕತ್ತಾಗಿರುತ್ತೆ. ಅದು ಕೆಲವರಿಗೆ ನೋಡ್ಲಿಕ್ಕೆ ಇದು ಕಪ್ಪ ಅಂತ ತೋರ್ತದೆ, ಇದ್ರಲ್ಲೇ ಟೇಸ್ಟ್ ಇರೋದು. ಮೇಲ್ಗಡೆ ಏನು ಕಪ್ಪಾಗಿದೆ ಲೈಟ್ ಆಗಿ, ಅದ್ರಲ್ಲೇ ಟೇಸ್ಟ್ ಇರೋದು. ಓಕೆ, ಇವತ್ತಿನ ಈ ನಮ್ಮ ಸುಜನ್ ಅವರ ಅಂಜಲ್ ತವಾ ಫ್ರೈಗೆ ನನ್ನ ಕಡೆಯಿಂದ ಹೊಡೆ ಶಾವ್ಗೆ ಆದ್ ಮತ್ಗೆ. check it out.
ಅಂಜಲ್ ತವಾ ಫ್ರೈ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ಗೆ ಚೆನ್ನಾಗಿ ತೊಳೆದ ಅಂಜಲ್ ಫಿಶ್, ಅರ್ಧ ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಕಲಸಿ 10 ನಿಮಿಷ ನೆನೆಯಲು ಬಿಡಿ. ಈಗ ಒಂದು ಕಡಾಯಿಗೆ 60 ಗ್ರಾಂ ಒಣಮೆಣಸಿನಕಾಯಿ, 1.5 ಚಮಚ ಧನಿಯಾ, 2 ಚಮಚ ಕಾಳು ಮೆಣಸು ಹಾಕಿ ಒಂದರ ನಂತರ ಒಂದರಂತೆ ಡ್ರೈ ರೋಸ್ಟ್ ಮಾಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದ ಸಾಮಗ್ರಿಗಳ ಜೊತೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣಿನ ರಸ, ನೀರು ಸೇರಿಸಿ ನುಣ್ಣಗೆ ರುಬ್ಬಿ. ಈಗ ರುಬ್ಬಿಕೊಂಡ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮ್ಯಾರಿನೇಟ್ ಮಾಡಿಟ್ಟುಕೊಂಡಿದ್ದ ಮೀನಿಗೆ ಚೆನ್ನಾಗಿ ಮಸಾಲೆ ಹಿಡಿಯುವಂತೆ ಲೇಪಿಸಿ ಸ್ವಲ್ಪ ಸಮಯ ಹಾಗೆಯೇ ಬಿಡಿ. ನಂತರ ಒಂದು ಎಗ್ ವೈಟ್ ಸೇರಿಸಿ ಈಗ ಹಂಚನ್ನು ಕಾಯಲು ಇಡಿ. ಹಂಚು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದೇ ಅಂಜಲ್ ಫಿಶ್ ನ ಹಂಚಿನ ಮೇಲೆ ಹಾಕಿ 2 ಬದಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಆದ ನಂತರ ಸ್ವಲ್ಪ ಎಣ್ಣೆ, ಕರಿಬೇವು, ಬೆಳ್ಳುಳ್ಳಿ ಸೇರಿಸಿ ರೋಸ್ಟ್ ಮಾಡಿಕೊಂಡರೆ ರುಚಿಯಾದ ಅಂಜಲ್ ತವಾ ಫ್ರೈ ಸವಿಯಲು ಸಿದ್ಧ. ಸುಜನ್ ಅವರೇ, ತುಂಬಾ ಚೆನ್ನಾಗಿ ಬಂದಾಗೆಲ್ಲ ಏನಾದ್ರು ಒಂದು ಕೋಸ್ಟಲ್ ಫುಡ್ ನ ತುಂಬಾ ಫ್ಲೇವರ್ಫುಲ್ ಆಗಿ ತೋರಿಸ್ತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಅವಾಗ ಸಿಗ್ತಾ ಇರಿ, ಬರ್ತಾ ಇರಿ. ಥ್ಯಾಂಕ್ ಯು. ನೋಡ್ರಲ್ಲ ನಮ್ಮ ಸುಜನ್ ಅವರು ಬಂದು ಎಷ್ಟು ಅದ್ಭುತವಾಗಿ ತವಾ ಫ್ರೈ ಮಾಡಿದ್ರು ಅಂತ. ಈಗ ನೆಕ್ಸ್ಟ್ ಯಾಕೋ ಇದೆ ಡವ ಡವ ಅಂತ ಹೊಡ್ಕೋತಾ ಇದೆ. ಯಾಕೆ ಅಂತಂದರೆ ಇವಾಗ ಬರಬೇಕಾಗಿದೆ ನಮ್ಮ ಕಾಮನ್ ಗೆಸ್ಟು, ಬರೋಕ್ಕೆ ರೆಡಿ ಇಲ್ಲ ಅಂದರೆ ಅವರು ಬರೋಷ್ಟೊತ್ತಿಗೆ ಮೇಡಮ್ ಕಾರ್ಯಕ್ರಮನೇ ಮುಗ್ದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಇವತ್ತು ನಾನೇ ಕುಕಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಒಳ್ಳೆ ಪಾಯಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮಗೂ ಅನಿಸ್ತಾ ಇದೆ ಅಲ್ವಾ? ಅಕ್ಕಿಗೆ ಎಷ್ಟೋಟ ನೀರು ಹಾಕಬೇಕು ಅಂತಾನೆ ಗೊತ್ತಿಲ್ಲ ನಿನಗೆ. ಅಂಥದ್ರಲ್ಲಿ ನೀನು ಹೆಂಗೆ ಅಡುಗೆ ಮಾಡ್ತೀಯಾ, ಹೆಂಗೆ ಪಾಯಸ ಮಾಡ್ತೀಯಾ ಅಂತ ನಿಮ್ಮ ಕ್ವಶನ್. ಆ ಡೌಟ್ನ ಇಲ್ಲೇ ಕ್ಲಿಯರ್ ಮಾಡ್ತೀನಿ. ನೋಡಿದ್ರಾ, ಆಹಾರ ಅವರ ಈ ನಿದ್ರಾ ಪಾಯಸ ಮಿಕ್ಸೇ ನನಗೆ ಇಷ್ಟು ಧೈರ್ಯ ಕೊಟ್ಟಿರೋದು. ಇದು ಆಹಾರ ಅವರ ನಿದ್ರಾ ಪಾಯಸ ಮಿಕ್ಸ್. ಸಾಂಪ್ರದಾಯಿಕ ಸಸ್ಯಜನ್ಯ ಪದಾರ್ಥಗಳು ಮತ್ತು ಜನಪ್ರಿಯ ಭಾರತೀಯ ಸಿಹಿ ತಿಂಡಿಗಳ ಪರಂಪರೆಯಿಂದ ಪ್ರೇರಿತವಾದಂತಹ ಒಂದು ಮುದ ನೀಡುವಂತಹ ಸಿಹಿ ತಿನಿಸು. ಇದನ್ನ ತಿಂದ ಮೇಲೆ ನಿಮ್ಮ ಮನಸ್ಸಿಗೆ ಮುದ ಕೊಡುತ್ತೆ. ಜೊತೆಗೆ ಸಾಂಪ್ರದಾಯಿಕ ಔಷಧೀಯ ಸಸ್ಯಗಳ ಸ್ಫೂರ್ತಿಯಿಂದ ರೂಪುಗೊಂಡಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸಾಕಷ್ಟು ಈಸಿಯಾಗಿ ಪಾಯಸನ ಮಾಡ್ಕೋಬಹುದು. ಹಾಗಾದ್ರೆ ಶುರು ಮಾಡೋಣ. ಓಕೆ, ಸೊ ಈಗ ನಾನು 150 ml ಆಫ್ ಹಾಲು ಹಾಕೋತಾ ಇದ್ದೀನಿ. ನಾನು ಆಗ್ಲೇ ತೋರಿಸಿದಂಗೆ 4 ಪ್ಯಾಕೆಟ್ ಕೊಟ್ಟಿದ್ದಾರೆ. ನಿಮಗೆ ಹಿಂಗೆ ಮುಟ್ಟಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಪೌಡ್ರದ್ದು ಪ್ಯಾಕೆಟ್ ಯಾವುದು ಅಂತ ಹೇಳಿ. ಮೊದಲು ಅದನ್ನ ಓಪನ್ ಮಾಡ್ಕೊಳ್ಳೋಣ. ಓಕೆ, ನಿಮಗೆ ಚಾಕು, ಕತ್ರಿ, ಗುರಣಿ ಏನೂ ಬೇಡ ರೀ. ಹಿಂಗೆ ಕೈಯಲ್ಲಿ ನೋಡಿ, ವಾವ್ ಎಷ್ಟು ಈಸಿಯಾಗಿ ಬಂತು. ಇದ್ರ ಅರೋಮಾನೆ ಎಷ್ಟು ಸಕ್ಕದಾಗಿದೆ ಗೊತ್ತಾ. ಹಾಲು ಬಿಸಿ ಆಗಿದೆ, ಬಿಸಿ ಆಗ್ತಾ ಇದೆ. ಇವಾಗ್ಲೇನೆ ಹಾಕೊಂಡ್ಬಿಡೋಣ ಪೌಡರ್ನ. ಓಕೆ, ಸೊ ಇವಾಗ ನಾನು 1 ಪ್ಯಾಕೆಟ್ ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಪಾಯಸ ಮಾಡ್ಕೋತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಇದನ್ನ ನಾನು ಒಬ್ಳಿಗೆ ಮಾತ್ರ ಮಾಡ್ಕೋತಾ ಇರೋದು, ಹಾಗೆ 1 ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ಸೊ ನೀವು ನಿಮ್ಮ ಫ್ಯಾಮಿಲಿಗೆಲ್ಲ ಮಾಡ್ಬೇಕಪ್ಪ, ನಾವೊಂದು 4-5 ಜನ ಇದ್ದೀವಿ ಅಂತ ಆ ಥರ ಏನಾರು ಡಬಲ್ ಪ್ಯಾಕೆಟ್ ಹಾಕೊಳ್ಳಿ. ಯಾರು ಹೇಳ್ತಾ ಇದಾರಲ್ವಾ ಇಂಗ್ರೀಡಿಯೆಂಟ್ಸ್ ಹಿಂಗೆ ಹಾಕೋಬೇಕು ಹಂಗೆ ಹಾಕೋಬೇಕಂತ, ಏನೋ ನಾನೇ ತಯಾರು ಮಾಡಿರೋ ಥರ ಆಲ್ರೆಡಿ ತಯಾರಾಗಿರೋ ನಮ್ಮ ಆಹಾರ ಪ್ಯಾಕೆಟ್ ಇಟ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದೀನಿ ನಾನು. ಸೂಪರ್ ನಾನು ಒಂಥರ. ಓಕೆ, ಸೊ ಈಗ ನೀವು ನೋಡ್ತಿದ್ದೀರಾ ಅಲ್ವಾ, ಒಂದು ಲೆವೆಲ್ಗೆ ತಿಕ್ಕಾಗಿ ಬಂದಿದೆ. ಸೊ ನಾನು ಆವಾಗಲೇ ನಿಮ್ಗೆ ಹೇಳಿದೆ ಔಷಧೀಯ ಸಸ್ಯಗಳಿದಾವೆ, ಜೊತೆಗೆ ನೈಸರ್ಗಿಕ ಪದಾರ್ಥಗಳು ಕೂಡ ಇದಾವೆ ಅಂತ ಹೇಳಿ. ಜಾಯ್ಕಾಯಿ ಇರಬಹುದು, ಗಸಗಸೆ ಇರಬಹುದು, ಜಕ್ಮಾನ್ಸಿ ಇರಬಹುದು, ಅಷ್ಟೆಲ್ಲ. ಇದರಲ್ಲಿ ಬ್ರೌನ್ ರೈಸ್ ಕೂಡ ಇದೆ. ಸೊ ಸ್ಕಿಮ್ಡ್ ಮಿಲ್ಕ್ ಪೌಡರ್ ಕೂಡ ಇದೆ, ದ್ರಾಕ್ಷಿ ಕೂಡ ಇದೆ. ವಾವ್, ಅದೊಂಥರ ಬಾಯಿ ಸಿಗ್ತಾ ಇದ್ರೆ ಪಾಯಸನೇ ಚಂದ. ಸೊ ಈ ಪಾಯಸದಲ್ಲಿ ನಮ್ಮ ಆಹಾರ ಅವರು ಬಳಸಿರುವಂತಹ ಮಿಕ್ಸ್ ಏನಿದೆಯಲ್ಲ, ಅದು ಲೋ GI ಶುಗರ್ ಆಗಿರೋದ್ರಿಂದ ಸಕ್ಕರೆ ದೇಹದಲ್ಲಿ ನಿಧಾನವಾಗಿ ರಿಲೀಸ್ ಆಗುತ್ತೆ. ರಿಚ್ ಇನ್ ಫೈಬರ್ ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ. ಸೊ ಇವಾಗ ನಾವೇನೇ ತಿಂದ್ರು ತುಂಬಾ ಹೆಲ್ದಿ ಆಗಿರೋದನ್ನ ಹುಡುಕ್ತಿರ್ತೀವಲ್ವಾ, 5% ಪ್ರೋಟೀನ್ ಇರುತ್ತೆ. ಓಕೆ, ಸೊ ಈಗ ಡ್ರೈ ಫ್ರೂಟ್ಸ್ ಹಾಕೋ ಟೈಮ್ ಹಾಕ್ಬಿಡೋಣ.
ಫೈನಲಿ ಆಹಾರ ಅವರಿಂದ ನಾನು ಕೂಡ ಅಡುಗೆ ಮಾಡೋದು ಕಲಿತೆ. ಇವತ್ತು ಮನೆಗೆ ಹೋಗಿ ಅದನ್ನು ಟ್ರೈ ಮಾಡಿ ಎಲ್ಲರಿಗೂ ಪಾಯಸ ತಿನ್ಸೋದೆಯಾ ಸಬ್ಬಾಸ್ ಅಂತ ಅನ್ಸ್ಕೊಳ್ಳೋದೆಯ. ಆಮೇಲೆ ಆ್ಯಕ್ಚುಲಿ ಏನು ಗೊತ್ತಾ, ಇದ್ರಲ್ಲಿ ಗಸಗಸೆ ಇರೋದ್ರಿಂದ ತುಂಬ ಒಳ್ಳೆ ನಿದ್ದೆ ಬರುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ಒಂದಷ್ಟು ಬೇರೆ ಬೇರೆ ಡಿಶಸ್ಗಳನ್ನು ಸವಿತಾ ಇರಬೇಕಾದ್ರೆ ಈ ಆಹಾರ ಅವರ ಒಂದು ಮಸ್ತಾಗಿರೋ ನಿದ್ರಾ ಪಾಯಸವನ್ನ ಬಳಸ್ತಾ ಇದ್ರೆ ಆ ಊಟಕ್ಕೆ ಒಂದು ಒಳ್ಳೆ ಮಜಾ ಕೊಡುತ್ತೆ ಕಣ್ರಿ. ಈಗ ಇನ್ನೇನು ಹಬ್ಬಗಳ ಸೀಸನ್ ಬೇರೆ ಶುರು ಆಗ್ತಾ ಇದೆ. ಸೊ ಈಗಲೇ ನೀವು ಮೆಂಟಲಿ ಪ್ರಿಪೇರ್ ಆಗೋದ್ರ ಜೊತೆಗೆ ನಿಮ್ಮ ಕಿಚನ್ ಅನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ ವಿತ್ ನಮ್ಮ ಆಹಾರ. ಓಕೆ, ಸೊ ಈಗ ನಾನು ಈ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ನಾವು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣವಾ? ಆರಾಮ್ಸೆ ಇಬ್ರು ತಿನ್ಬೋದು. ಸೊ ಇದಕ್ಕೆ ಇನ್ನೊಂದು ಪ್ಯಾಕೆಟ್ ಇತ್ತಲ್ವಾ, ಅದನ್ನ ಡ್ರೈ ಫ್ರೂಟ್ಸ್ ಇದೆ. ಸೊ ನಾವು ಗಾರ್ನಿಶಿಂಗ್ ಇಷ್ಟು ದಿನ ಬೇರೆಯವ್ರು ಮಾಡಿದ ಪಾಯಸನ ನನಗೆ ಟೇಸ್ಟ್ ಮಾಡ್ತಿದ್ದೆ. ಇವತ್ತು ನಾನು ಮಾಡಿರೋ ಪಾಯಸನ ಯಾರು ಟೇಸ್ಟ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ಲ. ಸೊ ಲೆಟ್ಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ಇವತ್ತು ಆಕ್ಚುಲಿ ನಮ್ಮ ಡಾಕ್ಟ್ರು ಯಾವಾಗಲೂ ನಮಗೆ ರೆಮಿಡಿ ಮನೆಯಲ್ಲೇನೆ ಮದ್ದುಗಳನ್ನ ಒಂದಷ್ಟು ತೋರಿಸ್ತಾ ಇರ್ತಾರೆ, ಹೆಲ್ದಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಸೊ ಇವತ್ತು ಯಾರು ಗೆಸ್ಟ್ ಇಲ್ದೇ ಇರೋ ಕಾರಣ, ನಮ್ ಗೆಸ್ಟ್ ಕೈ ಕೊಟ್ಟಿರೋ ಕಾರಣ ನಾನೇ ಅಡುಗೆ ಮಾಡ್ಬೇಕಾಯ್ತು. ಅಡುಗೆ ಅಂತಂದ್ರೆ ತುಂಬಾ ದೊಡ್ಡ ಅಡುಗೆ ಮಾಡಿಲ್ಲ, ಒಂದು ಅದ್ಭುತವಾದ ಪಾಯಸ ಮಾಡಿದ್ದೀನಿ. ಗ್ರೇಟ್. ನಾನು ಪಾಯಸ ಮಾಡಿರೋದು ನಮ್ಮ ಆಹಾರ ಅವರ ನಿದ್ರಾ ಪ್ರೀ ಮಿಕ್ಸ್ ಪಾಯಸ ಪೌಡರ್ ಇಂದ. ರುಚಿ ನೋಡಿ ನೀವು ಫ್ಲಾಟ್ ಆಗೋದಂತ ಗ್ಯಾರಂಟಿ. ಪಾಯಸ ನನಗೆ ತುಂಬಾ ಇಷ್ಟ ಆಕ್ಚುಲಿ. ಹೌದಾ? ಹೌದು. ಸೊ ಟೇಸ್ಟ್ ಮಾಡಿ ಡಾಕ್ಟ್ರೆ. ಫಸ್ಟ್ ಟೈಮ್ ನಾನು ಯಾವಾಗ್ಲೂ ನಿಮ್ರ ಬಿಡಿ ಟೇಸ್ಟ್ ಮಾಡ್ತೀನಿ. ಇವತ್ತು ನೀವು ನನ್ನ ಡಿಶ್ನ ಟೇಸ್ಟ್ ಮಾಡಿ ಹೇಗಿದೆ ಹೇಳಿ. ಅವ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಹಾನೆಸ್ಟ್ಲಿ ಒಂಥರ ತುಂಬಾ ಯುನೀಕ್ ಅನ್ಸ್ತದೆ. ಪಾಯಸನೇ ಆಗಿದ್ರು ತುಂಬಾ ಫ್ಲೇವರ್, ಇಟ್ಸ್ ರಿಯಲಿ ವೆರಿ ಯಮ್ಮಿ. ಹೌದಾ? ಅಂಡ್ ವೈ ಡೋಂಟ್ ಯು ಟೇಸ್ಟ್ ಇಟ್? ನಿಜವಾಗ್ಲೂ ಎಕ್ಸಾಕ್ಟ್ಲಿ. ನಾನು ಟೇಸ್ಟ್ ಮಾಡ್ತೀನಿ. ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದಮೇಲೆ ಐ ಹ್ಯಾವ್ ಟು. ಓ ಮೈ ಗಾಡ್. ಎಸ್, ನನ್ನ ಕಡೆಯಿಂದ ನಮ್ಮ ಆಹಾರ ನಿದ್ರಾ ಪ್ರೀಮಿಕ್ಸ್ ಪಾಯಸಕ್ಕೆ ನನ್ನ ಕಡೆಯಿಂದ ಮಜ್ಜಿಗೆ. ಅಷ್ಟು ಟೈಮ್ ತಗೊಂಡು ಕಷ್ಟಪಟ್ಟು ಕಲ್ತು ಮಾಡಿರುವಂತ ನಯನ ಅವ್ರಿಗೆ ಟೇಸ್ಟ್ ಮಾಡಿರೋ ಡಾಕ್ಟರ್ ಕೂಡ ಒಂದ್ಸರಿ ಬಡಿ ಶಾವ್ಗ್ಯಾದ ಮಜ್ಜಿಗೆ. ಆಹಾರ ಅವರ ನಿದ್ರಾ ಪಾಯಸ ಮಿಕ್ಸ್ ಮಾಡುವ ವಿಧಾನ. ಆಹಾರ ಅವರ ಒಂದು ನಿದ್ರಾ ಪಾಯಸ ಮಿಕ್ಸ್ ನ ಬಾಕ್ಸ್ ನಲ್ಲಿ 2 ಪ್ಯಾಕೆಟ್ ಪಾಯಸ ಮಿಕ್ಸ್ ಪೌಡರ್, 2 ಪ್ಯಾಕೆಟ್ ಡ್ರೈ ಫ್ರೂಟ್ಸ್, ಒಟ್ಟು 4 ಪ್ಯಾಕೆಟ್ಸ್ ಗಳಿರುತ್ತವೆ. ಮೊದಲಿಗೆ ಒಂದು ಬಾಣಲಿಗೆ 150 ಗ್ರಾಂ ಹಾಲು ಸೇರಿಸಿ ಕಾಯಲು ಬಿಡಿ. ಹಾಲು ಕಾದ ನಂತರ ಆಹಾರ ಅವರ ನಿದ್ರಾ ಪಾಯಸ ಮಿಕ್ಸ್ ಪೌಡರ್ ಸೇರಿಸಿ ಚೆನ್ನಾಗಿ ಕಲಸಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲು ಬಿಡಿ. ಈಗ ಪಾಯಸಕ್ಕೆ ಆಹಾರ ಅವರ ನಿದ್ರಾ ಪಾಯಸ ಮಿಕ್ಸ್ ಡ್ರೈ ಫ್ರೂಟ್ಸ್ ಹಾಕಿ ಕಲಸಿಕೊಂಡರೆ ಆಹಾರ ನಿದ್ರಾ ಮಿಕ್ಸ್ ಪಾಯಸ ಸವಿಯಲು ಸಿದ್ಧ. ಸೊ ನಾವು ಮಾಡ್ಕೊಟ್ಟ ಪಾಯಸನ ನೀವು ಟೇಸ್ಟ್ ಮಾಡಿದ್ರಿ. ಈಗ ನಮಗೋಸ್ಕರ ನೀವು ಯಾವ ರೆಮಿಡಿನ ತಗೊಂಡ್ಬಂದಿದ್ದೀರಾ? ಇವತ್ತು ಮಂಗರವಳ್ಳಿ ಚಟ್ನಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಬೋನ್ ಹೆಲ್ತ್ ತುಂಬಾ ಜನಕ್ಕೆ ಅದೊಂದು ಕನ್ಸರ್ನ್. ಎಸ್ಪೆಷಲಿ ಒಂದು ಏಜ್ ಕ್ರಾಸ್ ಆಗ್ತಾ ಇದ್ದ ಹಾಗೆ ಒಂಥರ ಟಿಶ್ಯೂ ಸ್ಟ್ರೆಂತ್ ಅಷ್ಟಿರಲ್ಲ, ಅಥವಾ ಜಾಯಿಂಟ್ ಪೇನ್ಗಳಾಗ್ತಾ ಇರುತ್ತೆ, ಅಥವಾ ಊತಗಳಾಗತ್ತೆ ಮೂಳೆ ಹತ್ರ. ಸೊ ಈ ರೀತಿ ಗಾರ್ಡನ್ ಅಲ್ಲಿ ತುಂಬಾ ಸುಲಭವಾಗಿ ಬೆಳಿಬಹುದಾದಂತ ಮಂಗರವಳ್ಳಿ ತುಂಬಾ ಕಡೆ ಹಿತ್ಲ ಕಡೆ ಎಲ್ಲ ಬೆಳಿತಾರೆ. ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ನಾನವ್ರೆ ಇದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೂಪರ್. ಸೊ ಇವತ್ತು ನಮ್ಮ ಡಾಕ್ಟರ್ ತೋರಿಸ್ತಾ ಇದ್ದಾರೆ ಮಂಗರವಳ್ಳಿ ಚಟ್ನಿ. ಈ ಮಂಗರವಳ್ಳಿ ಚಟ್ನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಓಕೆ ಡಾಕ್ಟ್ರೆ, ಮೊದಲು ಏನ್ ಕೊಡೋಣ ನಿಮ್ಗೆ? ಬಟ್ ಅದಕ್ಕಿಂತ ಮುಂಚೆ ನಾನವ್ರೆ ಇದನ್ನ ಯಾವ ತರ ಬಿಡಿಸ್ಕೋಬೇಕು ಅನ್ನೋದು ಒಂದ್ ಸ್ವಲ್ಪ ಇಂಪಾರ್ಟೆಂಟ್. ಇದು ಹಾಗೆ ನಾವು ಬಿಡ್ಸಕ್ಕೆಲ್ಲ ಹೋದ್ರೆ ಅದ್ ಸಿಪ್ಪೆ ತೆಗೆದ್ಮೇಲೆ ಕೈ ತುರಿತಾ ಬರುತ್ತೆ. ಕೈಗೆ ಎಣ್ಣೆ ಸವರ್ಕೊಂಡು ಇದನ್ನ ಕಟ್ ಮಾಡಿ ಸಿಪ್ಪೆ ತೆಗಿಬೇಕು. ನೋಡಿ ಈ ತರ ಸಣ್ಣ ಚಾಕು ಕೊಡಿ, ನಾನು ತೋರಿಸ್ತೀನಿ. ಕೈಗೆ ಎಣ್ಣೆ ಹಚ್ಕೋಬೇಕು. ಹಚ್ಕೊಂಡು ನಿಧಾನವಾಗಿ ಈ ತರ ಅದ್ರ ಸಿಪ್ಪೆನ ತಕ್ಕೋಬೇಕು. ನೋಡಿ ಈ ತರ. ಒಳಗಿರೋದ್ರಲ್ಲಿ ನಾವು ಪ್ರಿಪೇರ್ ಮಾಡಿ. ಹೌದು. ಸೊ ಮೇಲಿರೋದನ್ನ ನಾವು ಕಂಪ್ಲೀಟ್ ಆಗಿ ತೆಗೆದು ಬಿಡ್ತೀವಿ. ನೋಡಿ ಈ ತರ ಒಳಗಡೆ ಇರೋ ಭಾಗನ ತಕ್ಕೊಂಡು ಈ ರೀತಿ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಒಂದು ಫ್ರೈ ಪ್ಯಾನ್. ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದಕ್ಕೆ ಪ್ಲೀಸ್. ನಮ್ಮ ರೆಮಿಡಿಗೋಸ್ಕರ ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. 6 ರಿಂದ 7 ಬೆಳ್ಳುಳ್ಳಿ, ಮತ್ತೆ ಈ ಬಿಡಿಸ್ಕೊಂಡಿರೋ ಮಂಗರವಳ್ಳಿಯನ್ನ ಅದ್ರ ಜೊತೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಎಸ್ಪೆಷಲಿ ಕೀಲ್ಗಳ ನೋವಿಂದ ಸಫರ್ ಮಾಡ್ತಾ ಇರೋರು ತುಂಬಾ ಜನ ಇರ್ತಾರೆ.
ಅವ್ರಿಗಂತೂ ಇದು ಅದ್ಭುತವಾದಂಥ ಒಂದು ರೆಮಿಡಿ ಅಂತಾನೆ ಹೇಳಬಹುದು. ನೇನವ್ರೆ, ನೀವು ಆಹಾರ ಅಂತ ಅಂದ್ರಿ, ಆಹಾರ ಅವ್ರದ್ದೇ ಪೆಪ್ಪರ್ ಪೌಡರ್ ಯೂಸ್ ಮಾಡಿದ್ದೀನಿ. ಓಕೆ. ಆಹಾರ ಅವ್ರದ್ದು ಧನಿಯಾ ಪೌಡರ್ 1/4 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಖಾರ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ನಾನು ಒಂದೇ ಒಂದು ಚಿಟಿಕೆ ಅಷ್ಟು ಖಾರದ ಪುಡಿ ಆಹಾರ ಅವ್ರದ್ದು ಬಳಸ್ತಾ ಇದ್ದೀನಿ. ಆ್ಯಂಡ್ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಆಹಾರ ಅವ್ರದ್ದೇ. ಇದು ಕೂಡ ಹೆಲ್ದಿ ಆಗಿರುತ್ತೆ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅದರಿಂದ 1/4 ಇಂಚಷ್ಟು ಹುಣಸೆ ಹಣ್ಣು ನೆನಾಕಿದ್ದೆ, ಅದನ್ನು ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇದು ಆಲ್ಮೋಸ್ಟ್ ನೀವು ನೋಡಿರ್ಬೋದು ಚೆನ್ನಾಗಿ ಬಾಡಿದೆ. ಸ್ವಲ್ಪ ತಣ್ಣಗಾಗಿದ ತಕ್ಷಣ ಇದನ್ನ ಮಿಕ್ಸಿಗೆ ಹಾಕಿ ಚಟ್ನಿ. ಚಟ್ನಿ ರೆಡಿ ಆಗಿದೆ. Yes. ಸೊ ಇನ್ನೇನು ಹಾಕೋಣ? ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಾಗುತ್ತೆ. 1/4 ಸ್ಪೂನ್ ಅಷ್ಟು ಸಾಕು. 2 ಕಾಳು ಸಾಸಿವೆ ಜೀರಿಗೆ ರುಚಿಗೋಸ್ಕರ. ನಯನ ಅವರೇ, ತುಂಬಾ ಸ್ಪೆಷಲ್ ಮಂಗರವಳ್ಳಿ ಚಟ್ನಿ, ಅದರಿಂದ ಇದನ್ನ ಟೇಸ್ಟ್ ಮಾಡಿ ಪ್ಲೀಸ್ ಹೇಳಿ ಹೇಗಿದೆ. ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ಡಾಕ್ಟರ್ ನಮಗೆ ಈ ರೆಮಿಡಿಯನ್ನ ತೋರಿಸಿದ್ದಾರೆ, ಹೇಗಿದೆ ಅಂತ ನೋಡೋಣ. ಸೂಪರ್ ಆಗಿದೆ. ಯಾವ ಚಟ್ನಿಗೂ ಏನು ಕಡಿಮೆ ಅಲ್ಲ, ಯುನೀಕ್ ಟೇಸ್ಟ್ ಇದೆ ಅಲ್ಲ. ಹಾಗೆ ನಮ್ಮ ಆಹಾರ ಅವರ ಮಸಾಲ ಪೌಡರ್ನ ಬಳಸಿರೋದ್ರಿಂದ ರುಚಿ ಇನ್ನಷ್ಟು ಎನ್ಹಾನ್ಸ್ ಆಗಿದೆ. ನೀವು ಆಹಾರ ಅವರ ಪ್ರಾಡಕ್ಟ್ ತಗೋಬೇಕು ಅಂತಂದ್ರೆ ahara.com ಅಲ್ಲಿ ಕೂಡ ತಗೊಳ್ಬಹುದು. ಯಾರೆಲ್ಲ ಕೀಲು ನೋವಿಂದ ತುಂಬಾ ಬಳಲ್ತಾ ಇದ್ದೀರಾ, ನಮ್ಮ ಇವತ್ತಿನ ಮಂಗರವಳ್ಳಿ ಚಟ್ನಿ ಹೇಳಿ ಮಾಡಿಸಿದ ಚಟ್ನಿ. ಸೊ ನೀವು ಕೂಡ ಮನೆ ಟ್ರೈ ಮಾಡಿ. ಡಾಕ್ಟ್ರೆ, ಎಷ್ಟು ಈಸಿ ಆದಂತಹ ರೆಮಿಡಿನ ಹೇಳ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಖಂಡಿತ. ಥ್ಯಾಂಕ್ ಯು ಸೋ ಮಚ್.